ಆತ್ಮೀಯರೇ ನಮಸ್ಕಾರ. ಜನಶ್ರೀ ಟೈಮ್ಸ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ವೀಕ್ಷಕರೇ, ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಎಷ್ಟು ಕ್ಷೇತ್ರಗಳನ್ನ ತನ್ನದಾಗಿಸ್ಕೊಳ್ಬಹುದು. ಒಂದು ಬ್ಯಾಂಕಿಂಗ್ ಇರಬಹುದು, ಇನ್ನೊಂದು ಕಡೆ ಶಿಕ್ಷಣ ಇರಬಹುದು, ಮತ್ತೊಂದು ಕಡೆ ವಿವಿಧ ರೀತಿಯ ಉದ್ಯೋಗ ವ್ಯವಹಾರಗಳಿರ್ಬೋದು. ಹೀಗೆ ಹತ್ತಾರು ಕ್ಷೇತ್ರಗಳನ್ನ ಅದು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಕೂಡ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಬ್ರು ಸಾಕ್ಷಿ ಆಗ್ತಾ ಇದ್ದಾರೆ, ಸಾಧಕರಾಗ್ತಾ ಇದ್ದಾರೆ. ಉದ್ಯಮಿಯಾಗು, ಉದ್ಯೋಗ ನೀಡು ಅನ್ನುವಂತಹ ಏನ್ ಕಾನ್ಸೆಪ್ಟ್ ಇದೆ, ಬಹುಶಃ ಇದನ್ನ ಅವಾಗ್ಲೇ ತಂದ್ಕೊಂಡ್ಬಿಟ್ಟಂತವ್ರು. ಸುಮಾರು 35-40 ಜನರಿಗೆ, ಇವತ್ತು 40 ಕುಟುಂಬಗಳು ಇವರಿಂದ ಜೀವನ ಮಾಡ್ತಾ ಇವೆ, ಉದ್ಯೋಗವನ್ನ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಸಮಾಜಮುಖಿಯಾಗಿರ್ತಕ್ಕಂಥ ಸೇವೆ ಕೂಡ ಇವರು ಮಾಡ್ತಾ ಇದ್ದಾರೆ. ನಮ್ಮ ಗದಗದ ಭಾಗದಲ್ಲಿ ಇವರು ಗಂಗಾಪುರಪೇಟೆ ಗೌಡ್ರು ಅಂತಾನೆ ಇವರು ಖ್ಯಾತಿ. ಇನ್ನೊಂದ್ ಕಡೆ ಅಂದ್ರೆ MS ಪಾಟೀಲ್ರು ಅಂದ್ರೆ ಈಸಿಯಾಗಿ ಗುರುತು ಹಿಡಿಬಹುದು ಅವ್ರನ್ನ. ಅಂತ MS ಪಾಟೀಲ್ರು ಉದ್ಯಮಿಗಳು, ಸಮಾಜ ಸೇವಕರು, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸೇವೆ ಮಾಡಿದಂತವ್ರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಎಸ್, ಮೊದಲಿಗೆದಾಗಿ ಗೌಡ್ರೆ, ನಿಮ್ಮ ಬಾಲ್ಯ, ಹುಟ್ಟು, ನಿಮ್ದು ಯಾವರು, ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು? ಯಾಕಂದ್ರೆ ನೀವು ಬಹಳ ಜನರಿಗೆ ಗದಗದಲ್ಲಿ MS ಪಾಟೀಲ್ ಅಂದ್ರೆ ಎಲ್ರಿಗೂ ಗೊತ್ತಿಲ್ಲ, ಐಡಿಯಾ ಇದೆ ನಿಮ್ ಬಗ್ಗೆ. ಅದನ್ನ ಬಿಟ್ರೆ ನಮ್ಮ ಗಂಗಾಪುರಪೇಟೆ ಗೌಡ್ರಪ್ಪ ಅಂತ ದುರ್ಗಾದೇವಿ ಸಂಸ್ಥೆ ಅಂದ್ಬಿಟ್ಟು ಸಾಕು, ಅಲ್ಟಿಮೇಟ್ಲಿ ತಾವೇ ಅನ್ನೋ ರೆಕಗ್ನೈಸ್ ಆಗಿದ್ರಿ. ಸೊ ನಿಮ್ ತಂದೆ ತಾಯಿ, ನಿಮ್ ಹಿನ್ನೆಲೆ, ನಿಮ್ ಕುಟುಂಬ, ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ನಾನು MS ಪಾಟೀಲ್ ಅಂತೇಳಿ ಗದಗಿನಲ್ಲಿ ಜನಿಸಿದ್ದೇನೆ. ಪ್ರಥಮದಲ್ಲಿ ನಾವು ರೈತಾಕಿ ಕುಟುಂಬದಿಂದ ಬಂದವರು. ಮುಂದೆ ನಮ್ಮಪ್ಪರು ಯಾವಾಗಲೂ ರೈತರ ಜೀವನ ನಡೆಸಿದ್ದಾರೆ. ಮುಂದೆ ನಮ್ಮ ಅಣ್ಣನವರಾದ ಕೊಳ್ಳೆಪ್ಪ ಗೌಡ್ರು ಅವರು PUC ಸೆಕೆಂಡ್ ಇಯರ್ ಆದ್ಮೇಲೆ ಕಿರಾಣಿ ಅಂಗಡಿ ಪ್ರಾರಂಭ ಮಾಡಿದ್ರು. ಕಿರಾಣಿ ಅಂಗಡಿ ವ್ಯಾಪಾರಸ್ಥರಾದ್ವಿ ನಾವು. ತದನಂತರ ನಾವು 1995ನೇ ಇಸ್ವಿಯಲ್ಲಿ, ಈಗಾಗಲೇ ನಂದು 85ನೇ ಇಸ್ವಿಗೆ ನಂದು BCom ಡಿಗ್ರಿ ಮುಗಿದಿತ್ತು. 2 ವರ್ಷ ನಾನು LLB ಕೂಡ ಕಲ್ತಿದ್ದುಂಟು. ಒಕ್ಕಲ್ತನ ನಮ್ ಕುಟುಂಬ, ಆದ್ರ ವ್ಯಾಪಾರಸ್ಥ ಆಗಿ ಬದಲಾವಣೆ ಆಯ್ತು. ಮುಂದೆ 1995ನೇ ಇಸ್ವಿ ಒಳಗ ನಮ್ಮ ಅಣ್ಣನವ್ರಿಗೆ ಅಕಾಲಿಕವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದಿದ್ರು. ತದನಂತರ ಕಿರಾಣಿ ಅಂಗಡಿ ಹಾಗೂ ಇನ್ನುಳಿದ ಹಣಕಾಸಿನ ವ್ಯವಹಾರ ಮಾಡಾಕ ಬಹಳ ಒಬ್ಬಂಟಿಗರಾಗಿದ್ರಿಂದ ಬಹಳ ಹೆದರಿಕೆ ಬಂತು. ಮತ್ ಯಾವ ರೀತಿ ಮಾಡ್ಬೇಕಂತೇಳಿ ಮುಂದೆ ಜೀವನ ಹಾದಿ ತೋರ್ಸ್ಲಾರ್ದಂಗ, ದಿಕ್ ತೋರ್ಸ್ಲಾರ್ದಂಗ ಆದಾಗ ಮುಂದೆ ನಮ್ಮ ಹಲವಾರು ಗೆಳೆಯರು ಇದ್ರು. ಇದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಕೊಂಡೆ. ನಾನು ಹಲವಾರು ಗದಗಿನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಕನ್ಸಲ್ಟ್ ಮಾಡಿದಾಗ ಯಾರು ಇದು ನಮಗ ರಿಜಿಸ್ಟ್ರೇಷನ್ ನಮ್ಮ ಅಡಿ ಒಳಗ್ ಬರಂಗಿಲ್ಲ ಅಂತೇಳಿ 96ರಾಗ ಈ ಉತ್ತರ ಬಂತು. ಮತ್ ಮುಂದ ರಿಜಿಸ್ಟ್ರೇಷನ್ ಮಾಡಿದ್ರು ಇಲ್ಲೇ ಅದ್ರ ಬಗ್ಗೆ ಇಲ್ಲೇ ಚಾರ್ಟರ್ಡ್ ಅಕೌಂಟ್ರಿಗೂ ಮಾಹಿತಿ ಇದೆ ಇಲ್ಲ. ನಾವು ಪೋತ್ನೇಶ್ ಅವ್ರಿಗೆ ಭೇಟಿಯಾಗೀನಿ, ಮತ್ ಚಟ್ಟಿ ಸರ್ ಭೇಟಿಯಾಗೀನಿ. ಅವ್ರು ಯಾರು ನಮ್ಗ ಸರಿಯಾಗಿ ಮಾರ್ಗದರ್ಶನ ಅವತ್ತಿನ ಕಾಲಕ್ಕೆ ಕೊಳ್ಳಿಲ್ಲ. ಮುಂದ ನಮ್ ಗೆಳೆಯರು ಅಲ್ಲೇ ಹುಬ್ಬಳ್ಳಿ ಒಳಗ ಒಬ್ಬರು ಇದ್ರು. ಅವರು ಈಗ ರಿಜಿಸ್ಟರ್ ಚಿಟ್ ಫಂಡ್ ನಲ್ಲಿ ಅವರು ಚೀಟಿ ಹಾಕ್ತಿದ್ರು. ಅವ್ರನ್ನ ಸಂಪರ್ಕ ಹೊಂದಿಸಿ ಅವ್ರನ್ನ ನಾವು ಈಗ ಹೆಂಗ್ ಮಾಡೋದ್ರಿ ಅಂತಂದಾಗ, ಇಲ್ರಿ ನಾವು ಚೀಟಿ ಅಷ್ಟ ಹಾಕ್ತಿವಿ, ಇದ್ರದೊಂದು ನಾವ್ ಎಲ್ಲಿ ಹಾಕ್ತಿವಿ ಅದ್ರ ಕಂಪನಿ ಐತಿ, ನಿಮಗ್ ಬೆಟ್ ಮಾಡಿಸ್ತೀನಿ, ಮುಂದ ನೀವು ಅಲ್ಲಿ ಸಂಪರ್ಕ ಹೊಂದಿ ನೀವು ಮುಂದೆ ನಿಮ್ಮ ವಿಚಾರ ನೀವು ಮಾಡ್ಬೋದು ಅಂತಂದಾಗ ನಾನೇನ್ ಮಾಡಿದೆ, ಅವ್ರನ್ನ ಕೂಡ್ಕೊಂಡು ಹುಬ್ಬಳ್ಳಿ ಚೀಟ್ಸ್ ಅಂತೇಳಿ ಹುಬ್ಬಳ್ಳಿ ಒಳಗ ಹಿರೇಕಟ್ಟ ಅವರ್ನೊಳಗ ಐತದ, ಅಲ್ಲಿ ಹೋಗಿ ನಾ ಸಂಪರ್ಕ ಮಾಡಿದೆ. ಅಲ್ಲಿ GB ಜಿತ್ತೂರಿ ಅಂತೇಳಿ ಚಾರ್ಟರ್ಡ್ ಅಕೌಂಟ್ ಇದ್ರು. ಹಿಂಗ್ರಿ ನಾವು ಅಧಿಕೃತ ಚಿಟ್ ಫಂಡ್ ಕಾಯ್ದೆ ಅನುಸಾರವಾಗಿ ಮಾಡ್ಬೇಕು, ಕಾಗದ ಪತ್ರ ಎಲ್ಲಾ ಇರ್ಬೇಕು, ಗೌರ್ಮೆಂಟ್ ನಮ್ಗ ಸಹಕಾರ ಇರ್ಬೇಕು, ಜನರು ಇದ್ರ ಕಾಯ್ದೆ ಅಡಿ ಒಳಗೆ ಹೋಗುವಂತ ವ್ಯವಸ್ಥೆ ಇರ್ಬೇಕು ಅಂತೇಳಿ ಅವ್ರನ್ನ ಸಂಪರ್ಕಿಸಿದಾಗ, ಯಾಕಾಗೋಲ್ಲಕ್ಕ ಇಷ್ಟಿಷ್ಟು ಖರ್ಚು ಬರ್ತೈತಿ ಅವತ್ತಿನ 96ನೇ ಇಸ್ವಿ ಒಳಗ ಅಂತ ಹೇಳಿದ್ರು. ಆಯ್ತ್ರಿ ಅಂತೇಳಿ ನಾವು 96ನೇ ಇಸ್ವಿ ಒಳಗ ಅವರು ಪ್ರೈವೇಟ್ ಲಿಮಿಟೆಡ್ ಮಾಡ್ಬೇಕಂದ್ರು. ನಾವು ಸಣ್ಣ ಪ್ರಮಾಣದಾಗ ಯಾವ್ದಾರು ಮಾಡ್ರಿ ಅಂದ್ವಿ. ಆಗಂಗಿಲ್ಲ, ಇದು ಪ್ರೈವೇಟ್ ಲಿಮಿಟೆಡ್ ಮಾಡ್ಬೇಕು, ಇದನ್ನ ನಾವು ಬೆಂಗಳೂರು ಹಾಗೂ ದಿಲ್ಲಿಯಿಂದ ಪರ್ಮಿಷನ್ ತರಬೇಕಾಗತ್ತ. ಪರ್ಮಿಷನ್ ತಂದ ಮ್ಯಾಗ
ನಿಮಗೆ ಮುಂದೆ ನಾನು ಮಾರ್ಗದರ್ಶನ ಕೊಡ್ತೀನಿ ಅಂತಂದ್ರು. ಆಯ್ತ್ರಿ ಅಂದ್ವಿ. ಅವರು ನಾವು ಪರ್ಮಿಷನ್ಗೆ ಅವ್ರು ಏನೇನು ಕೇಳಿದ್ರು ಕಾಗದ ಪತ್ರ ಎಲ್ಲ ಕೊಟ್ವಿ. ಕೊಟ್ಟ ಮ್ಯಾಗ ನಾವು ಅವತ್ತಿನ ನಮ್ಮ ಈ ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಅನ್ನೋದು ನಾವು ಅವತ್ತು ನಮ್ಮ ಮನಿದೇವರಾದ ಸಂಗಮೇಶ್ವರನ ಹೆಸರಿನಲ್ಲಿ ಪ್ರಾರಂಭ ಮಾಡ್ಬೇಕಂತೇಳಿ ಅವತ್ತಿನ ದಿವಸ ನಾವು ಇಚ್ಛಾ ಹೊಂದಿದ್ವಿ. ಆದ್ರೆ ವಿಧಿ ಆಟ, ಅವರು ಫೋನ್ ಮುಖಾಂತರ ನೀವು ಸಂಗಮೇಶ್ವರ ಅಂತೇಳಿ ಸಿಗಂಗಿಲ್ಲ, ಸಂಗಮ್ ಅಂತ ಸಿಗತ್ತನ್ರಿ ಅಂದ್ವಿ, ಅದನ್ನು ಸಿಗ್ಲಿಲ್ಲ. ಅದು ದೇವರ ಒಂದು ಅನುಗ್ರಹನು ಏನು ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಅಂತ ಸಿಗ್ತೈತಿ, ಆ ಹೆಸರಿನಿಂದ ನೀವು ಮಾಡ್ರಿ ಅಂತಂದ್ರು. ಯಾಕಾಗೋಲಕ್ರಿ ಅದು ಸಿದ್ಧಲಿಂಗೇಶ್ವರ ಭಕ್ತರು ಕೂಡ ನಾವು ಅದೀವಿ, ಯಾಕಾಗೋಲಕ್ಕ ಆ ಹೆಸರಿನಿಂದ ಮಾಡಕ್ ನಾ ತಯಾರದೀನಿ ಅಂತ ಹೇಳಿದಾಗ ಅವ್ರು ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಅನ್ನ ರಿಜಿಸ್ಟರ್ಡ್ ಮಾಡಿ ನಮಗೆ ಕೊಟ್ರು. ಅವಾಗ 18/8/1996 ಇಸ್ವಿಗೆ ನಾವು ಈ ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಅನ್ನ ಸಣ್ಣ ರೀತಿಯಾಗಿ ಚಾಲೂ ಮಾಡಿದ್ವಿ. ಪ್ರಥಮದಲ್ಲಿ 50,000, 1,00,000 ಹಿಂಗೆ ಒಂದು 2-3 ಗ್ರೂಪ್ ಪ್ರಾರಂಭ ಮಾಡಿದ್ವಿ. ಅವತ್ತಿನ ಕಾಲದೊಳಗ ನಮಗ ಜನರು ಕೆಲವೊಬ್ರು ಸ್ಪಂದನ ಕೊಟ್ರು, ಕೆಲವೊಬ್ರು ಏನಪ್ಪ ಕಾಯ್ದೆ, ಗೌರ್ಮೆಂಟ್ ಕಾಯ್ದೆ ಏನಿದು, ನಮ್ಗೆಲ್ ರಿಸ್ಕ್, ಮತ್ತ ನಂಬರ್ 1ನ್ಯಾಗ ರೊಕ್ಕ ತಗೊಳೋದು ಕೊಡೋದು ಯಾಕಪ್ಪ ಹೊರಗಡೆ ಅಂತೇಳಿ ಕೆಲವೊಬ್ರು ಅಂದ್ರು. ಆದ್ರೂ ನಮ್ಗ ಅಗದಿ ಬೇಕಾದವ್ರು ಏನ್ರ ಮಾಡೋಲಕ್ಕ ನೀ ಮಾಡಿದ್ದು ಒಳ್ಳೇದಿರ್ತೈತಿ, ಯಾರಿಗೂ ತೊಂದರೆ ಆಗ್ಲಾರ್ದಂಗ ಇರ್ತೈತಿ, ಬಹಳ ನಿಷ್ಠುರ ವ್ಯಕ್ತಿ ಅದೀನಿ ಅಂತ ಹೇಳಿ ನಮಗ ಅವತ್ತಿನ ಕಾಲದೊಳಗ ಮೊದಲನೇದಾಗಿ 2 ಗ್ರೂಪ್ ಅದು, 3 ಗ್ರೂಪ್ ಅದು, 4 ಗ್ರೂಪ್ ಅದು, 1,00,000, 2,00,000, 5,00,000 ಹಿಂಗೆ ಹೋಗ್ತಾ 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 10,00,000, 20,00,000ವರೆಗೂ ಬಂದು ತಲುಪಿದ್ದುಂಟು. ಸರಿಯಾಗಿ ಇವತ್ತಿನ ದಿವಸದೊಳಗ 15-20 ಗ್ರೂಪ್ ನಾವು ನಡೆಸ್ತಾ ಇದ್ದೇವೆ. ಇನ್ನು ಕೆಲವೇ ದಿವಸದಲ್ಲಿ 50,00,000ದ ಒಂದು ಗ್ರೂಪ್ ಅನ್ನು ಪ್ರಾರಂಭ ಮಾಡುವುದುಂಟು. ವೆರಿ ನೈಸ್. ಈಗ ನಿಮ್ದು ಎಜುಕೇಶನ್ ಮತ್ತು ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ಅವ್ರಿಗೆ ಯಾವ ರೀತಿ? ನಂದು ಬಿಕಾಮ್ ಡಿಗ್ರಿ ರೀ. ನಮ್ಮ ಮಕ್ಕಳು ಇಬ್ರು ಗಂಡ್ಮಕ್ಳು, ಬಿಕಾಮ್ ಡಿಗ್ರಿ ಆಗಿತ್ತು ಅವ್ರದ್ದು. ಒಬ್ಬ ಈಗ ಡಿಗ್ರಿ ಮುಗಿದೈತಿ, ಅವ್ಗೆ LLB ಮಾಡಿಸ್ಬೇಕಂತ ಇದೀನಿ. ನಿಮ್ದು ಅಪೂರ್ಣ ಆಯ್ತು ಅಂತ ನಮ್ಮ ನಿಮ್ ಕನ್ಸದ ಕನಸು ನಾವು ಕಲಿದಾಲಿಲ್ಲ. ನಮ್ಮ ಮಕ್ಳು ಅವಾಗ ನನ್ನ ಸಣ್ಣ ಮಗ ಒಬ್ಬ ಕೃಷಿ ಕಲಿತೀನಂತ, ಕೃಷಿ ಬೇಡ, ಅದ್ರಾಗ ಏನ್ ಜೀವನ ಉದ್ಧಾರ ಆಗಲ್ಲ, ನೀನು ಎಷ್ಟೊತ್ತಿದ್ರು ಬಿಕಾಮ್ ಕಲಿ, ಇಲ್ಲ ಸಾಲಿನ ಬೇಡ ಸಾಕಿನ್ನ ಅಂತ ಅಂದಾಗ ಅವ ಬಿಕಾಮ್ ಕಲ್ತ. ಇವತ್ತು ಅವಂಗ ಒಬ್ಬ LLB ಮಾಡ್ಬೇಕಂತ ಮಾಡೀನಿ. ಇನ್ನೊಬ್ಬ ಬಿಕಾಮ್ ಕಲ್ತಾನ ಈಗ ಆಲ್ರೆಡಿ. ಈಗಾಗಲೇ 4-5 ವರ್ಷ ಆಯ್ತು. ಪೆಟ್ರೋಲ್ ಬಂಕು ನಮ್ಮ ಇನ್ನುಳಿದ ವ್ಯವಹಾರವನ್ನ ನೋಡ್ಕೊಳ್ತಾ ಹೋಗುತ್ತಿದ್ದಾನೆ. ಮತ್ತೆ ಇಬ್ರು ಹೆಣ್ಮಕ್ಳು ಅದಾರ. ಒಬ್ಬಾಕಿ ಬಿಕಾಮ್ MBA ಆಗೈತಿ, ಒಬ್ಬಾಕಿ MBBS ಕಲ್ತಾಳ, ಆಕಿ MD ಮಾಡಾಕೋತಾಳ, ಲಗ್ನ ಆಗೈತಿ, ಆಕಿ ಕೊಟ್ಟಿವಿ. ಇಷ್ಟು ನಮ್ಮ ಫ್ಯಾಮಿಲಿ. ಈಗ ಗೌಡ್ರೆ, ತಾವ್ ಹೇಳಿದ್ರಿ ಈ ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ನಾಡಿದ್ದು ಅದರದೇ 31 ವರ್ಷ, ಅಂದ್ರೆ 18ಕ್ಕೆ 31 ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡ್ತಾ ಇದೆ ಅಂತ. ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಹೊರತುಪಡಿಸಿ ಮತ್ತೆ ಏನೇನ್ ಸಂಸ್ಥೆಗಳನ್ನ ತಾವು ಸ್ಥಾಪನೆ ಮಾಡಿದ್ರಿ? ಏನೇನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿ? ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿ? 1996 ಇಸ್ವಿ ಒಳಗೆ ಈ ಸಿದ್ಧಲಿಂಗೇಶ್ವರ ಚಿಟ್ ಫಂಡ್ ಏನು ನಾವು ಯಾವುದು ವಿಚಾರ ಇಲ್ಲಾರ್ದನ ಆ ದೇವ್ರ ಮ್ಯಾಗ ಭಾರ ಹಾಕಿ ಏನ್ ನಾವು ಪ್ರಾರಂಭ ಮಾಡಿದ್ವಿ. ಆ ದೇವ್ರದೊಂದು ಮತ್ತ ಆ ಪುಟ್ಟರಾಜ ಅಜ್ಜಾರ್ದೊಂದು ನಮ್ಮ ಮ್ಯಾಗ ಆಶೀರ್ವಾದ ಐತ್ ಅಂತೇಳಿ ನಾ ಇವತ್ತಿಗೂ ನಂಬ್ತೀನಿ. ಅವ್ರೇನು ಪಾದ ಸ್ಪರ್ಶೆಯಿಂದ ನಮ್ಮ ಈ ಒಂದು ಸಂಸ್ಥೆ ಉದ್ಘಾಟನೆ ಆಯ್ತು, ಮತ್ತು ಪೂಜೆ ಒಳಗೊಂಡು ಅವರು ಇನ್ ಮುಂದ ಅವ್ರ ಅವತ್ತಿನ ದಿವ್ಸನ ನಮ್ಗ ಹೇಳಿಕೆ ಕೊಟ್ರು, ಇನ್ನು ಮುಂದೆ ನೀವು ಹೆಜ್ಜೆ ಮುಂದಿಡ್ತಿದ್ದಿ, ಹಿಂದಿಡಂಗಿಲ್ಲ, ಯಾವ್ದಕ್ಕೂ ಹೆದರ್ಬೇಡ ಅಂತೇಳಿ ಅಜ್ಜ ಅವರು ನಮ್ಗೆ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಇವತ್ತಿನವರೆಗೂ ನಡೆದೈತಿ. 1996 ಇಸ್ವಿಯಾಗಿಂದ 4-5 ವರ್ಷದೊಳಗ ಆಗ್ಲೇ ನಮ್ದು ಒಂದ್ ಸದೃಢ ವ್ಯಕ್ತಿ ಅನ್ನೋಂಗ ನಾ ಕಂಡೆ. ಬಹಳ ಅದೊಂದು ಕಿರಾಣಿ ಅಂಗಡಿ ಇದ್ದಿದ್ದು ನಾವು ಬಂದ್ ಮಾಡಿಬಿಟ್ಟಿದ್ವಿ. ಮತ್ತ ಅಪ್ಪರು ಬಹಳ ವಯಸ್ಸಿಗೆ ಆಗಿದ್ರು. ಹಿಂಗ್ ಮುಂದ ಅವರು 2003ರಾಗ ತೀರ್ಕೊಂಡ್ರು. ಅವರು ತೀರ್ಕೊಂಡ್ಮ್ಯಾಗ ಮುಂದ 2002ರಾಗ ನಾನು ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಾಕಷ್ಟು ಮಂದಿ ನಮ್ಮಿಂದ ಸಹಾಯ ತಗೊಂಡಿದ್ರು, ಮತ್ತು ಸಾಕಷ್ಟು ಮಂದಿನೂ ನಮಗ್ ಸಹಾಯ ಮಾಡಿದ್ರು. ಎರಡೂ ಆಗಿತ್ತು, ನನ್ನಿಂದ ಸಹಾಯನೂ ಆಗೈತಿ, ಜನರಿಂದ ನನಗೂ ಸಹಾಯ. ಈಗ ಸಿದ್ಧಲಿಂಗೇಶ್ವರ ಜೊತೆ ಮತ್ತೆ ಯಾವ್ಯಾವ ಸಂಸ್ಥೆಗಳು ಅವು ಏನೇನ್ ಕೆಲಸ ಮಾಡ್ತಾ ಇದಾವು? 2002 ಇಸ್ವಿ ಒಳಗ ನಾವು ಹಣಕಾಸಿನ ವ್ಯವಸ್ಥೆ ಒಳಗ ಜನರಿಗೆ ನಾವು
ಬೇಕಾದಾಗ ದುಡ್ಡು ಕೊಡುವಂತ ವ್ಯವಸ್ಥೆಗೆ ಬರ್ಬೇಕಂತೇಳಿ ಹೊಂದಿ ನಾವು ಅವತ್ತಿನ ದಿವಸ ಒಂದು 8-10 ಮಂದಿ ಗೆಳೆಯರನ್ನ ಕೂಡಿಸ್ಕೊಂಡು ನಾವು ಈ ಒಂದು ಸೊಸೈಟಿ ತೆಗಿನು ನಮ್ಗೆ ಬೇಕಂದವ್ರಿಗೆ ಲೋನ್ ಕೊಡಾಕ ಆಸ್ಪದ ಆಗತ್ತ, ಇಲ್ಲಾಂದ್ರೆ ನಾವ್ ಯಾರ ಕೈ ಚಾಚಬೇಕಾಗತ್ತ, ಮತ್ತೆಲ್ಲ ಕೈ ಮುಗಿಬೇಕಾಗತ್ತ ಅನ್ನೋ ದೃಷ್ಟಿ ಹೊಂದಿ ನಾವು ಒಂದು 10 ಮಂದಿ ಗೆಳೆಯರ ಕೂಡಿಸ್ಕೊಂಡು ಅವತ್ತಿನ ಕಾಲಕ್ಕೆ 5 ಲಕ್ಷ ರೂಪಾಯಿ ಶೇರ್ ಕೂಡಿಸಿ ನಾವು ದುರ್ಗಾದೇವಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನ 2002 ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ಅದು 5,000 ಬಹಳ ಅವತ್ತ ನಾವು ಉದ್ಘಾಟನೆಗೆ ಬಂದಂತ ಡಿ.ಆರ್. ಪಾಟೀಲ್ರು KCC ಬ್ಯಾಂಕ್ ಅವತ್ತ ಬಂದಾಗ ಹೋಗಿದ್ದು. ಇಡೀ ನಮ್ಮ ಉತ್ತರ ಕನ್ನಡದೊಳಗ ಧಾರವಾಡದಾಗೆಲ್ಲ ದಿವಾಳಿಯಾಗಿ ಹೋಗಿತ್ತು. ನಮ್ಮ ಸಿದ್ಧಲಿಂಗೇಶ್ವರ ಶ್ರೀಗಳನ್ನ ಸಂಪರ್ಕಿಸಿದಾಗ ಇಲ್ಲಿ ಎಲ್ಲಾ ಬ್ಯಾಂಕ್ ಬಂದ್ ಹಾಕೊಂತಪ್ಪ, ನಾನು ಬ್ಯಾಂಕ್ ಉದ್ಘಾಟನೆಗೆ ಬರಗಲ್ಪ, ನನ್ನ ಹೆದರಿಕೆ ಬರ್ತೈತಿ ಅಂದ್ರು. ನಾವ್ ಹಿಂಗ ಶ್ರೀಗಳು ಹಿಂಗಂದ್ರ ಅಂತೇಳಿ ನಾವ್ ಯಾವ್ದೋ ತಿರುಗಾಡೋದನ್ನೇ ಡಿ.ಆರ್. ಪಾಟೀಲ್ ಕರ್ಕೊಂಬಂದು ಉದ್ಘಾಟನೆ ಮಾಡಿಸಿದ್ವಿ. ಮತ್ತ ದುರ್ಗಾದೇವಿ ಅಂತೇಳಿ ಹೆಸರು ಇಟ್ಟ ಮ್ಯಾಗ ನಮ್ಗೆ ಯಾವುದೇ ರೀತಿ ಇವತ್ತಿನವರೆಗೂ ಆತಂಕ ಬರಲಿಲ್ಲ. ಅದು ಹೆಮ್ಮರವಾಗಿ ಇವತ್ತ ಒಬ್ಬ ವ್ಯಕ್ತಿಗೆ 50 ಲಕ್ಷ ರೂಪಾಯಿ ಸಾಲ ಕೊಡುವಂತ ಶಕ್ತಿ ನಮಗ್ ಬಂದೈತೆ ಆ ದುರ್ಗಾದೇವಿ ಕೋಆಪರೇಟಿವ್ ಸೊಸೈಟಿಯಿಂದ. ಕೋಟಿ ಗಂಟೆ ರೊಕ್ಕ ಕೊಡಿದ. ಯಾವ್ಯಾವ ತರದ ವ್ಯವಹಾರ ಇರ್ತದೆ ಸರ್? ಮೀನ್ಸ್ ಹೋಮ್ ಲೋನ್, ಅದನ್ನ ಹೋಮ್ ಲೋನ್ ಕೊಡ್ತೀವಿ, ಆಸ್ತಿ ಮ್ಯಾಗ ಲೋನ್ ಕೊಡ್ತೀವಿ, ವೆಹಿಕಲ್ ಲೋನ್ ಕೊಡ್ತೀವಿ, ಕಾರ್ ಲೋನ್ ಕೊಡ್ತೀವಿ, ವೇರೋಸ್ ಲೋನ್ ಕೊಡ್ತೀವಿ, ಬಂಗಾರದ ಮ್ಯಾಗ ಲೋನ್ ಕೊಡ್ತೀವಿ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಏನ್ ವ್ಯವಹಾರ ನಡೀತೈತೆ ಅದೆಲ್ಲ ಸಂಪೂರ್ಣ ಮಾಡ್ತೀವಿ. ಮತ್ತ ನಮಗೀಗ 1,10,00,000 ರೂಪಾಯಿ ಶೇರ್ ಕೊಡೈತಿ. ನಾವು ಹೆಚ್ಚಿಗೆ ಶೇರ್ ಕೊಡಿಸ್ಬಾರ್ದು ಅಂತೇಳಿ ಇವತ್ತಿನವರೆಗೂ ನಾವು ಯಾರಿಗೂ ಕೇಳಕ್ ಹೋಗಿಲ್ಲ. ಹೆಚ್ಚಿಗೆ ಶೇರ್ ಕೊಡಿಸಿದ್ಮ್ಯಾಗ ಅವ್ರಿಗೆ ನಾವು ಡಿವಿಡೆಂಡ್ ಕೊಡ್ಬೇಕಾಗತ್ತೆ 100%. ಆ ದೃಷ್ಟಿಯಿಂದ ಎಷ್ಟೋ ಡಿವಿಡೆಂಡ್ ಕೊಡದೇ ಇರೋದಕ್ಕಿಂತ ತುಂಬಾ ಸೊಸೈಟಿ ಬಂದಾಗ್ಯಾವ. ಆದ್ರಿಂದ ನಾವು ಇರುವಂತ ಸದಸ್ಯರಿಗೆ ಪ್ರತಿ ವರ್ಷ 12% ಡಿವಿಡೆಂಡ್ ಅನ್ನು ಇವತ್ತಿಗೂ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಮತ್ತ ಕಳೆದ ಒಂದು 20 ಸಾಲಿಂದ ಮೊದ್ಲು ಒಂದು 5 ವರ್ಷ ನಾವೇನ್ ಪ್ರಾರಂಭ ಮಾಡಿದೀವಿ, 5 ವರ್ಷ ಆಗಿಂದ ಪ್ರತಿ ವರ್ಷ 20% ಡಿವಿಡೆಂಡ್ ಕೊಡ್ಕೊಂತ ಹೊಂಟಿವಿ ನಾವು. ಮುಂದ ಜನರು ನೀವು 20% ಡಿವಿಡೆಂಡ್ ಕೊಡಕ್ ಹೋದ್ರೆ ಉಳ್ಕಿದವ್ರ ಬ್ಯಾಂಕ್ ನಮ್ಮ ಹಿರಿಯರಾದ SP ಸಂಕಣ್ಣವ್ರು ನಮಗೆ ಗೆಸ್ಟ್ ಕರ್ಸಿದಾಗ ನೀವು 20% ಕೊಟ್ರೆ ಅಷ್ಟು ಬ್ಯಾಂಕ್ ಬಂದ್ ಮಾಡ್ಬೇಕಂತ ಮಾಡಿ ಏನೋ ಮರ 12% ಕೊಡಿಸು, ಮತ್ತೆ ಉಳ್ಕಿದ್ದ ಬ್ಯಾಂಕಿಗೂ ಬಂಡವಾಳ ಆಗತ್ತ, ಉಳಿದಿದ್ದು ನೀವು 20% ಕೊಡಬಾರ್ದು, ಇನ್ನು ಕೊಟ್ಟರು ಬ್ಯಾಂಕಿಗೆ ಹಾನಿ ಆಗತ್ತ. ಆದ್ರಿಂದ ಇನ್ನು ಮುಂದೆ 12% ಮಾಡಂದ್ರು. ನಾವು ಅವತ್ತಿನ ದಿವಸ ಫಾಯ್ದೆ ಬರ್ತಿತ್ತು, ಕೊಟ್ಕೊಂತ ಹೋಗಿದ್ವಿ. ಅವತ್ತಿನ ದಿವಸ ನಮಗ್ ತಿಳುವಳಿಕೆ ಬಂತು, ಅವ್ರು ಒಂದು ನಮ್ಮ ಸಲಹೆ ಕೊಟ್ಟಾರ ನಮ್ಮ ಹಿರಿಯರ್ ಅಂತೇಳಿ. ಅವತ್ತಿಂದ ನಾವು ಇವತ್ತಿನವರೆಗೂ 12% ಡಿವಿಡೆಂಡ್ ಹಾಕ್ತಾ ಬಂದಿದ್ದೀವಿ. ಮತ್ತೆ ಈಗ ನಾವು ಇವತ್ತಿನವರೆಗೂ ನಮ್ಮ ಕಡೆ ಸಾಲಕ್ ಬಂದವ್ರು ಯಾರಿಗೂ ಇವತ್ತು ನಮ್ಮ ಕಡೆ ರೊಕ್ಕ ಖಾಲಿ ಆಗ್ಯಾವು ಇಲ್ಪ, ನಾವು ರೊಕ್ಕ ಕೊಡಕ್ ಆಗಲ್ಲ ಅಂತೇಳಿ ಯಾವತ್ತಿಗೂ ಒಂದಿಲ್ಲ. ಅದು ದೇವ್ರು ನಮ್ಗ ಸರಾಗವಾಗಿ ರೊಕ್ಕ ಬರ್ತಾವು, FD ಬುಕ್ ಬರ್ತಾವು, ಪಿಗ್ಮಿ ಬರ್ತಾವು, ಶೇರ್ ಬರ್ತೈತಿ. ನಾವು ಯಾರು ಎಷ್ಟು ಲೋನ್ ಕೇಳ್ತಾರ ಅಷ್ಟು ಕೊಟ್ಕೊಂತ ನಡೆದಿದ್ವಿ. ಯಾವ್ದು ತೊಂದರೆ ಇಲ್ಲದಂಗ ಆ ಸೊಸೈಟಿ ನಡೆದೈತಿ. ಈ ಬ್ಯಾಂಕಿಂಗ್ ಕ್ಷೇತ್ರ ಬಿಟ್ಟು ಈ ಸಾಮಾಜಿಕ ಸೇವೆ ಕೂಡ ನೀವು ಮಾಡ್ತೀರಿ ಅಂತ ಕೇಳಿದ್ವಿ. 2004 ನಾನು ನಮ್ಮ ದಿವಂಗತ ನಾಗನಗೌಡರು ಹಿರೇಮನಿ ಪಾಟೀಲ್ರು ಬೆಟಗೇರಿ ಒಳಗ, ನಾವು ಅವತ್ತಿನ ದಿವಸದೊಳಗ ನಾ ಯಾವುದೇ ರಾಜಕೀಯ ಪಾರ್ಟಿಗೆ ಗುರ್ತಿಸ್ಕೊಂಡವಲ್ಲ, ಯಾರಿಗೂ ಹಿಂಗ ಹೋಗಿ ಕೈ ಮುಗ್ದವಲ್ಲ. ನನ್ನ ವ್ಯವಹಾರ ಆತು, ನನ್ನ ವ್ಯವಹಾರಸ್ಥರ ಏನ್ ಗೆಳೆಯರಾತು, ಮತ್ ನನಗೇನ್ ಸಂಬಂಧ ಇದ್ದವ್ರು ಕೂಡ ಅಷ್ಟು ಸಂಪರ್ಕ ಇಟ್ಕೊಂಡು ಹೋಗುವಂತ ವ್ಯಕ್ತಿ. ಮುಂದೆ ಅವರು ನಮ್ಗೆ ನಾಗನಗೌಡರು, ಇಲ್ಲ ನೀನು ಈ APMC ಚುನಾವಣೆ ಕೊಟ್ಬಿಡು, ನಿನ್ ಹೆಸರು ಚಲೋ ಐತಿ, ನಿಮ್ ಮತ್ತೆ ನಮ್ಮ ಅಪ್ಪರ ರೈತಾಪಿ ಕುಟುಂಬದಿಂದ ಬಂದವರು, ರೈತ ಮುಖಂಡ್ರ ಅವ್ರು, ಈ ಜೀವನ ರೈತಾಕಿ ಇದ್ರೊಳಗೆ ಕಳೆದವ್ರು ಅವರು. ಆದ್ರಿಂದ ಬಲದಂತವ್ರು. ಆ ದೃಷ್ಟಿಯಿಂದ ಏನಂದ್ರು ಅವ್ರು, ನಿಮ್ಗ ಅವಕಾಶ ಐತಿ, ಗದಿಗ್ನಾಗ ನಿಮ್ಗೆ ದೊಡ್ಡ ಹೆಸರು ಐತಿ, ನಾ ಬೆಟಗೇರಿಯಾಗ ನಾ ಮಾಡ್ತೀನಿ, ನೀನ್ ನಿಂದ್ರಪ್ಪ ಅಂದ್ರು. ಅದು ಕಾಲ ಹೆಂಗ್ ಬರ್ತೈತಂದ್ರ ಮುಂದ ಆಯ್ತು ಬಿಡ್ರಿ ನಾವು ವಿಚಾರ ಮಾಡೋಣ ಅಂತೇಳಿ ಇಷ್ಟ ಹೇಳಿದ್ ನಾನು. ಮುಂದೆ ಅವತ್ತಿನ ದಿವ್ಸ ಸಿದ್ದರಾಮಯ್ಯ ಸಾಹೇಬ್ರು ಅವತ್ತು ಗದಿಗ್ ಬರೋರು ಇದ್ರು, ಘಟನಾ ನಿಮಗ. ಅವ್ರ ಹುಲ್ಕೋಟಿಗೆ ಕರ್ಕೊಂಡ್ ಬರಕ್ ಹೋದವ್ರು ನನಗ ಅವ್ರ ಮನೆ ಅವ್ರು ಬಂದಾಗ ಬೆಟ್ಟ ಮಾಡ್ಸೋರು. ನಾವು ಹುಲ್ಕೋಟಿಗೆ ಬೆಟ್ಟ ಆದಾಗ ಅನಿರೀಕ್ಷಿತವಾಗಿ ಅವ್ರ ಕಾರ್ ಆಕ್ಸಿಡೆಂಟ್ ಆಯ್ತು. ಯಾರ್ರಿ? ನಾಗನಗೌಡ ಡೆತ್ ಆಗ್ಬಿಟ್ರು.
ನಾನು ಇವ್ರು ತಪ್ಪಿಸಿ ಹೋಗ್ಬೇಕಂತ ಹುಬ್ಳಿಗೆ ಹೊಂಟ್ಬಿಟ್ಟಿನಿ. ನಾ ಆಲ್ರೆಡಿ ಅರ್ಧ ಹುಬ್ಬಳ್ಳಿ ಹೋಗ್ಬಿಟ್ಟಿನಿ. ನಾ ಎಲ್ಲಿ ಯಾ ಇಲೆಕ್ಷನ್ ಬೇಡಪ್ಪ, ಅದು ಬೇಡ ರಗಳೆ, ಯಾಕೆ ನಮ್ಗೆ ಬೇಕಾಗೈತಿ, ನಾವು ಅವು ಇರೋರು ಒಬ್ಬರು ಎಲ್ಲಿದ್ ನಮ್ಮ ಉದ್ಯೋಗ ನಾವು ಮಾಡ್ಕೊಂತ ಹೋಗೋಣಂತೆ ಹೊಂಟಿದ್ವಿ. ಮತ್ತೆ ಹಿಂಗ ನಾಗನಗೌಡ ತಿರ್ಕೊಂಡ್ರು, ಅರ್ಜೆಂಟ್ ಬರ್ರಿ ಅಂತೇಳಿ ಎಲ್ಲ ನಮ್ಮ ಹಿತೈಷಿಗಳು ಹೇಳಿದ್ಮ್ಯಾಗ ನಾನು ಭಯಂಕರ ತಿಗ್ಬರ ಮ್ಯಾಗ ಬಂದ್ಮ್ಯಾಗ ಮಣ್ಣಾತು. ಮತ್ತ ನಾನು APMC ಇಲೆಕ್ಷನ್ ನಿಂದ್ರದು ನೀರು ಬಿಟ್ಟೆ. ಹೋತ್ ಬಿಡಪ್ಪ, ಇವ್ರು ಕಾಡೋರು ಹೋದ್ರೊಬ್ರು ಇನ್ನಂತೇಳಿ ಮುಂದ ನಮ್ಮ ಓಣ್ಯಾಗ ಮತ್ ನಾಗನಗೌಡ್ರು ಹಿಂಗ ಅದಿದಂತಲೋ, ಮತ್ ಏನ್ ಮಾಡಿ ಅಂತೇಳಿ ನಮ್ಮ ಓಣ್ಯಾಗ ಹಿರಿಯರ ಕೆಲವೊಬ್ರು ನಮ್ಮ ಬೇಲ್ಕೊಪ್ಪದವರು ಹಾಗೂ ಹಲವಾರು ಜನರು ನನಗ ಕೇಳಿದ್ರು. ಇಲ್ರಿ ಅವ್ರು ನಿಂದ್ರ ಅಂದಿದ್ರು, ನೀ ಸುಮ್ ಬಂದ್ ನಾ ಹೇಳದಲ್ಲಿ ಕೈ ಮುಗಿಪಾ, ನಾ ಓಟ್ ಹಾಕಿಸ್ತೀನಿ ಅಂದಿದ್ರು. ಅದಕ್ಕ ನಾವು ಅಂದಿದ್ರಿ. ಮತ್ ನಾವೆಲ್ಲ ನಮ್ಗ ತಿರುಗಾಡಕ್ ಆಗಂಗಿಲ್ಲ, ನಮಗೆಲ್ಲ ವ್ಯವಹಾರದವು, ಅದ್ರ ಬಿಟ್ಟು ಹೋಗಕ್ ಆಗಂಗಿಲ್ಲ ಅಂತ ಹೇಳಿದಾಗ, ಇಲ್ಲ ನೀನ್ ನಿಂದಿರ್ತೀನಿ ಅಂದ್ರ ನಾವ್ ಏನ್ ಮಾತು ಕೊಟ್ರ ಅದಕ್ ತಕ್ಕಂಗ ನಾವು, ನೀವು ಹೆಚ್ಚಿಗೆ ಇದು ಮಾಡಕ್ ಹೋಗ್ಬೇಡ, ನಾವು ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ನಾವು ಕೊಡ್ತೀವಿ ಅಂತೇಳಿ ಅವತ್ತಿನ ಹೇಳಿದಾಗ, ಮತ್ ನಾವು ಕಾಂಗ್ರೆಸ್ ಪಾರ್ಟಿಗೆ ಹೋದವರಲ್ಲ, DR ಪಾಟೀಲ್ ಪರಿಚಯ ಇದ್ದವರಲ್ಲ, HK ಪಾಟೀಲ್ ಪರಿಚಯ ಇದ್ದವರಲ್ಲ, ವಿದೌಟ್ ಎನಿ ಬ್ಯಾಕ್ಗ್ರೌಂಡ್. ಯಾವುದೇ ರಾಜಕೀಯ ಹಿನ್ನೆಲೆ ಇರ್ಲಾರ್ದ ವ್ಯಕ್ತಿಗಳು. ಮುಂದ ಇವರು ಓಣಿ ತುಂಬ ಮಂದಿ, ಸಾವಿರಾರು ಮಂದಿ ಹೊಂಟ್ರ ಅವತ್ತು ಟಿಕೆಟ್ ಕೇಳಾಕ. ಅವ್ರು DR ಪಾಟೀಲ್ರು, HK ಪಾಟೀಲ್ರು ಎಲ್ಲಿಂದ ಬಂದು ಮರೆ ಕಂಡಿದ್ದೆ ಅಲ್ಲ, ಹಿಂಗ ನಾವು ಪರಿಚಯ ಹಿಂಗ್ರಿ ಶಂಕರಗೌಡ್ರ ಮಗ ಅಂತಂದ್ರು. ಆಯ್ತು ನೋಡು ಅವ್ರು ಬೇರೆದವ್ರಿಗೆ ಮಾತು ಕೊಟ್ಟಿದ್ರು. ಅವ್ರಿಗೂ ಅವತ್ತಿನ ದಿವ್ಸ ಒಳಗ್ ಬಹಳ ಸೋಜಿಗೆ ಆತು. ಬೇರೆದವ್ರಿಗೆ ಇಂಥವ್ರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕಳೆದ ಇಲೆಕ್ಷನ್ಯಾಗ ನಾವು ಕೂಡ ಅವ್ರಿಗೆ ಟಿಕೆಟ್ ಕೇಳಿದ್ವಿ. ನಮ್ಮ ಗೆಳೆಯರ ಅವ್ರು ಟಿಕೆಟ್ ಕೇಳಿದಾಗ ಅವ್ರು ಕೊಡ್ತೀನಿ ಅಂತೇಳಿ ಮಾತು ತಗೊಂಡ್ಬಂದಿದ್ವಿ. ಹೊಳ್ಳಿ ಮರು ಇಲೆಕ್ಷನ್ಯಾಗ ಹೊಳ್ಳಿ ನಾವು ಟಿಕೆಟ್ ಕೇಳಿದಾಗ ಅವ್ರಿಗೂ ಸ್ವಲ್ಪ ಅಡ್ಕೋತ್ನಾಗ ಅಡಿಗೆ ಸಿಕ್ಕಂಗಾತ. ಮುಂದ ನಾವು ಮಂದಿ ಕಾಟಕ್ ಕೊಡ್ರಿ ನಾವು, ಇವ್ರು ಒಳ್ಳೆ ಮಾತುಕತೆ ಕುಂದಿರ್ಸಿದ್ರು. ಎಲ್ಲಾರು ನನ್ಗ ಒಳಗ ಆ ರೂಮ್ನಾಗ ಹೋಗ್ತೇವೆ ಮಾತು ತಗೊಂಡ್ರು. ನೀ ಟಿಕೆಟ್ ಕೊಟ್ರೆ ನಿಂದಿರ್ತೀನಿ, ಇಲ್ಲ ನಾ ಪಕ್ಷೇತರ ನಿಂತಿರ್ತೀನಿ, ಎರಡ ಮಾತು ಹೇಳ್ಬೇಕು, ಮಾತಾಡ್ಬಾರ್ದಂತ ಹೇಳಿ ನನಗ ಮಾತು ತಗೊಂಡು ನಮ್ಮ ಕೊಪ್ಪದವರು ಹಿರಿಯ ಅಣ್ಣನ ಇದ್ದಂಗ ಅವರು ನಮಗ ಮಾತಾಡ್ಸಿ ಒಳಗ್ ಕಳ್ಸಿದ್ರು. ಆ ಪ್ರಕಾರ ಹೋಗಿ ನಾನು, ನೀವು ಹೋದ್ಸರ ನೀವು ಮಾತು ಕೊಟ್ಟಿರ್ಬೋದ್ರಿ, ಈ ವರ್ಷ ವ್ಯವಸ್ಥೆ ಹಿಂಗೈತಿ, ನಮ್ಮ ಜನರು ನಮ್ಗ ನಿಂದ್ರಂತಾರ, ನಾವು ನಿಂದ್ರವ್ರ, ನೀವು ಕೊಟ್ರ ನಿಮ್ಮ ಆಶೀರ್ವಾದ, ಕೊಳ್ಳಿಲ್ಲ ಅಂದ್ರೆ ನಿಮ್ದು ಸಂತೋಷ ಅಂತೇಳಿ ನಾವು ಇಲೆಕ್ಷನ್ನಾಗ ಯಾವುದೇ ಪರಿಸ್ಥಿತಿ ಒಳಗೆ ಹಿಂದೆ ಸರಿಯುವಂಥ ವಿಚಾರ ಇಲ್ಲ ಅಂದಾಗ ನಾವು ವಿಚಾರ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ರು. ಮರುದಿವ್ಸ ನಮಗ ಈ ಜನರ ಪ್ರಭಾವ ನೋಡಿ, ಅವರು ಯಾವುದೇ ಹಿನ್ನೆಲೆ ಇಲ್ಲ ಅಂದ್ರೂ ಇದು ಕಣ್ಣು ಮುಚ್ಚಿ ಆರಿಸಿ ಬರ್ತಾನಂತರು. ಯಾಕಂದ್ರ ಅವ ಹಿಂದಿನ ಇಲೆಕ್ಷನ್ಯಾಗ ಆ ಜಿಜಿ ರೊಟ್ಟಿ ಅಂತೇಳಿ MLA ಫೈಟ್ ಮಾಡೋದಂತವ್ರಿಗೆ, ಅವರು ಪಾಲಕ್ಷಪ್ಪ ಬಳ್ಳಾರಿ ಅಂತೇಳಿ ನಮ್ಮ ತಂದೆಯವರ ಕ್ಲಾಸ್ಮೇಟ್ ಅವರು. ಅವರು ಬಹಳ ರೈತಾಕಿ ಜೀವನದೊಳಗೆ ಅವರು ಗಂಧ ತೆದಂಗ್ ತೇದ್ ಬಿಟ್ಟಿದ್ರು. ಅವ್ರು ಗೊತ್ತಿದ್ದಷ್ಟು ಮಂದಿ ನಮ್ಗೆ 4ನೇ ಭಾಗನು ಗೊತ್ತಿಲ್ಲ. ವಿಚಿತ್ರ ಸಂಗತಿ ಅಂದ್ರ ನಾವು ಹೊಲನ ಅಡ್ಡಾಡ್ದವ್ರಲ್ಲ, ಅವ್ರ ವಿರುದ್ಧ ನಿಂದ್ರುವಂತ ಪರಿಸ್ಥಿತಿ ಬಂತು. ಅದೇನು ಒಟ್ಟ ದೇವ್ರ ನಿರೀಕ್ಷೆ, ಏನು ಜನರ ಆಶೀರ್ವಾದ. ಅವ್ರು ಕೂಟಾಗನು ನಾವು ಅವ್ರು 6 ಹೋಟ್ಲಿಂದ ಗೆದ್ರೆ ಅವ್ರ ಜೊತೆ ನಿಂತು ನಾವು 300 ಹೋಟ್ಲಿಂದ ಆರ್ಸಿ ಬಂದ್ವಿ ಕಾಂಗ್ರೆಸ್ ಪಾರ್ಟಿಲಿಂದ. ಸೂಪರ್ ಸೂಪರ್. ಹಿಂಗಾಗಿ ನಾವು ರೈತರ ಪ್ರತಿನಿಧಿಯಾಗಿ APMC ಮೆಂಬರ್ನಾಗಿ ಸೇವೆ ಮಾಡಲು 5 ವರ್ಷ ಅವಕಾಶ ಸಿಕ್ತು. ಮತ್ತು ಗದಗ ಬೆಟಗೇರಿ 35 ವಾರ್ಡಿಗೂ ಸಂಪರ್ಕ ಹೊಂದಿದ್ವಿ. ಆದ್ರೆ ಈ ಒಳಗಾಗಿ ನಮ್ಗೆ ಯಾಕದು ಅನುಕೂಲ ಆತಪ್ಪ ಅಂದ್ರ, ನಮ್ಮ ಸಮಾಜದಲ್ಲಿ ನಾನು BCom ಡಿಗ್ರಿ ಕಲಿಯೋದು ಕೂಡ 1985-86ನೇ ಇಸ್ವಿಯೊಳಗ ಚೆನ್ನಪ್ಪರೆಡ್ಡಿ ಆಯೋಗದ್ದು ಒಂದು ಹೋರಾಟ ಬಂದಿತ್ರಿ. ಆ ಹೋರಾಟದಾಗ ನಾವು ಭಾಗಿಗಳಾಗಿ ಈ ಒಂದು ಸಮಾಜದ ಚಿಂತನ ಮಾಡಿದಾಗ ಸಮಾಜಕ್ಕೊಂದು ಏನ್ರ ಸೇವೆ ಮಾಡ್ಬೇಕಂತೇಳಿ, ನಾನು ಒಂದು ಸಮಾಜದಾಗ ಗುರ್ತಿಸ್ಕೋಬೇಕು, ಸಮಾಜದ ಜನರು ನನ್ನ ನೋಡ್ಬೇಕಂತ ಹೇಳಿ ಅವತ್ತಿಂದನೂ ಈ ಸಮಾಜಕ್ಕೆ ನಾನು ಸೇವೆ ಮಾಡ್ತಾ ಬಂದಿದ್ದ ಕಾರಣ ಜನರು ನನಗೆ ಗದಗ ಬೆಟಗೇರಿಯೊಳಗೆ ಗುರ್ತಿಸಿದ್ರು. ಅವತ್ತಿನ ಕಾಲದೊಳಗ ಆ ಒಂದು ಮುಖದ್ಲಿಂದ ನಮ್ಗ ಅವತ್ತಿನ ದಿವಸ ಊಟ ಕೊಟ್ಟಿದ್ದುಂಟು. ತದನಂತರ ಮುಂದ 5 ವರ್ಷ
ಕಾಲ ಮುಗಿತು. ಮುಂದೆ ಯಾವುದೇ ರಾಜಕೀಯಕ್ಕ ಹೋಗ್ಲಿ. ನಾವ್ ಹೋಗ್ಲಿಲ್ಲ. ಈಗ ನಾವು ವ್ಯವಹಾರ ಇದ್ರೊಳಗ ನಮ್ಗ ವ್ಯವಹಾರ ಹೆಂಗ ವಿಶ್ವಾಸ ಆಗೈತಿ ಅಂದ್ರ, ಹ್ಮ್ ನಮ್ಮ ಏನ್ ಸದಸ್ಯರು ಕಸ್ಟಮರ್ಸ್ ಅಂತ ಏನಂತೀವಲ್ಲ, ಅವ್ರು ನಮ್ನ ಯಾವ ಕಾರಣಕ್ಕೂ ಬಿಡಂಗಿಲ್ಲ ಅನ್ನೋದು ನಮಗ ಬಹಳ ಹೆಮ್ಮೆಯ ವಿಷಯ. ತದನಂತರ ನಾವು ಈಗಾಗಲೇ 2014ನೇ ಇಸ್ವಿ ಹ್ಮ್ ನಾವೊಂದು ಈಗ ಕಳಸಾಪುರದಾಗ ಪೆಟ್ರೋಲ್ ಬಂಕ್ ಮಾಡಿದ್ವಿ. ಹ್ಮ್ ಹ್ಮ್ ಅಲ್ಲಿ ಒಂದು 3 ಎಕರೆ ಜಮೀನ್ ಐತಿ, 8 ಎಕರೆ ಜಮೀನ್ ಐತಿ. ಹ್ಮ್ 3 ಎಕರೆ ಜಮೀನಲ್ಲಿ ನಾನು ಎಣ್ಣೆ ಮಾಡಿಸಿ ಒಂದಲ್ಲೇ ಕಲ್ಯಾಣ ಮಠ ಕಟ್ಬೇಕಂತೇಳಿ ಒಂದು ವಿಚಾರಕ್ಕೆ ಬಂದೀನಿ. ಆಲ್ರೆಡಿ ಪೇಪರ್ಸ್ ರೆಡಿನೂ ಆಗ್ಯಾವು. ಆ ಉದ್ಯೋಗ ಒಂದು ಮುಂದಿನ ವರ್ಷ ಪ್ರಾರಂಭ ಆಗ್ತೈತಿ. ಮುಂದೆ ರೈತಾಕಿ ಜೀವನಂತೂ ನಾವು ಬೇಕಾದಂತ ವ್ಯವಹಾರ ಮಾಡಿದ್ರು ನಾವು ರೈತ ಕುಟುಂಬ ಅಂತೀವಿ ಇವತ್ತಿನವರೆಗೂ. ಹೌದೌದು. ನಾವು ವ್ಯಾಪಾರಸ್ಥ ಅಂತ ಅನ್ನಂಗಿಲ್ಲ. ಇದೊಂದು ನಮ್ಗೆ ಅದೊಂದು ಹೇಳಕ್ ಹೆಮ್ಮೆ ಅನ್ಸುತ್ತೆ, ರೈತನ ಅನ್ನೋದು. ಅದು ಯಾವಾಗಲೂ ಅಲ್ಲ, ಕೃಷಿ ಹೋಗಿರುವಂತ ಖುಷಿ ಮತ್ತೆ ಇಲ್ಲಿ ಬಿಡಿ. ಎಲ್ಲಿ ಇಲ್ಲ. ಆದ್ರೆ ಈ ದೇವ್ರು, ಈ ಸರ್ಕಾರ ಎಲ್ಲಾ ಈ ನಮ್ಮ ಕೃಷಿಯನ್ನ ಹಾಳು ಮಾಡೈತಿ. ಆದ್ರೆ ಮುಂದೊಂದ್ ದಿನ ಬರ್ತೈತಿ. ಸರ್ಕಾರ ಹೆಂಗ್ ಮಾಡ್ತಿಂತೀರಿ ನೀವು? ಸರ್ಕಾರ ಇವೆಲ್ಲಾ ಸ್ಕೀಮ್ ಮಾಡಿ ರೈತರು ಯಾರು ಕೆಲಸ ಮಾಡೋರು ಇಲ್ರಿ. ನಮಗೆ ಹೊಲಕ್ ಬರೋರಿಲ್ಲ, ಹೊಲಕ್ ಬರೋ ಸಿಟಿ ಹೊಂಟ್ಬಿಟ್ರ. ಒಂದೇದ್ದು ಈ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಎಲ್ಲಾ ಹಾಳಾಗ್ಬಿಟ್ಟವ್ರಿ. ನೀವು ಇಂತ ಪೀಕಿಗೆ ಎಣ್ಣೆ ಹೊಡೆಯಂಗಿಲ್ಲ ಅಂತಿಲ್ಲ. ಒಂದ್ ಹೆಸರಿಗೆ ಬಂತು, ಗೋಧಿಗ್ ಬಂತು, ಕಡ್ಲಿಗ್ ಬಂತು, ಜೋಳಕ್ ಬಂತು, ಬೇಕಾದ ಪೀಕ್ ತಗೋರಿ. ಎಣ್ಣೆ ಹೊಳ್ಳಾರ ಪೀಕ್ ಯಾವ ತೋರ್ಸ್ಬೇಕಂದ್ರೆ ಯಾವ್ದು ಇಲ್ಲ. ಆದ್ರಿಂದ ಅದು ನಾವು ಈ ರೈತರನ್ನೋರು ವಿಚಾರ ಮಾಡುವಂತ ಒಂದು ಸಂದೇಶ ಇವತ್ತಿನ ನಾವು ಒಂದು ಸಣ್ಣ ವೇದಿಕೆ ಕೊಟ್ರಿ ಅಂತೀರಿ. ಆದ್ರ ಈಗ ಹೆಂಗ ಈಗ ನಾವು ಸಾವಯವ ಕೃಷಿ ಸಂಘದ ಅಧ್ಯಕ್ಷ ಅದೀನಿ, ರೈತ ಸಂಘದ ಉಪಾಧ್ಯಕ್ಷ ಅದೀನಿ, ಕಾರ್ಯಾಧ್ಯಕ್ಷ ಅದೀನಿ. ಅದು ಕೆಲಸನು ನನ್ನ ಸೇವೆ ನಡೀತೈತಿ. ಆ ಚಟುವಟಿಕೆ ನಿರಂತರವಾಗಿ ನಡೀತೈತ್ರಿ. ಇನ್ನು ನಾಳಿದ ಕಾರ್ಯಕ್ರಮ ಏನೇನ್ ನಡೆಯುತ್ತೆ, ಏನಿರುತ್ತೆ ಅಲ್ಲಿ? ಅದನ್ನ ಈಗ ನಾಳೆಯಿಂದ ನಾಡ್ದ ನಾವು ಬೆಂಗಳೂರಿನಿಂದ ನಮ್ಮ ಚಿಟ್ಸ್ ಅಸೋಸಿಯೇಷನ್ ಅವರು 4 ಮಂದಿ ಗೆಸ್ಟ್ ಆಗ್ಯಾರ. ಒಬ್ಬರು ದಾವಣಗೆರೆ ಅಸೋಸಿಯೇಷನ್ ನಿಂದ ಗೆಸ್ಟ್ ಆಗ್ಯಾರ. 3 ಮಂದಿ ಇಲ್ಲಿ ಉದ್ಯಮಿದಾರರು ಅಂದ್ರೆ ವಿಜಯಕುಮಾರ್ ಗಡ್ಡಿ, ಪ್ರಶಾಂತ್ ತಂಬ್ರಳ್ಳಿ ಮಠ, ಇನ್ನೊಬ್ರು ರಜಾಕ್ ಟಂಕೆ ಅಂತೇಳಿ, ಮತ್ತು DR ಪಾಟೀಲ್ರು ಒಳಗೊಂಡು ಒಂದು 10 ಮಂದಿ ಇದು ಮಾಡಿ ಸಭೆ ಮಾಡ್ತೀವ್ರಿ. ಆಮ್ಯಾಗಿಂದ ಅವರು ಆಲ್ ಇಂಡಿಯಾ ಚಿಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಈ ಚಿಟ್ಸ್ ಬಗ್ಗೆ ಮಾಹಿತಿ ಅವರು ಇಲ್ಲಿ ಜನರಿಗೆ ಇನ್ನೊಮ್ಮೆ ತಿಳಿಸಿ ಹೇಳಲು ಅವ್ರು ಸಮಯ ಸಿಕ್ಕೈತೆ ನನಗೆ. ಯಾಕಂದ್ರೆ ಈಗ ನಾವ್ ಹೇಳಿದ್ವಿ ಅಂದ್ರೆ ತನ್ನ ಉದ್ಯೋಗ ಕೇಳ್ತಾರ ಅಂತೇಳಿ ಆ ದೃಷ್ಟಿಲಿಂದ ಅವ್ರು 4 ಮಂದಿ ಕರ್ಕೊಂಡ್ಬಂದು ಇಲ್ಲಿ ಜನರಿಗೂ ಇನ್ನೊಮ್ಮೆ ತಿಳುವಳಿಕೆ ಹೇಳ್ರಿ. ಇದು ಚಿಟ್ ಫಂಡ್ ಅನ್ನೋದು ಏನೈತಿ, ಎಷ್ಟು ನೋಡಾಕ ಸರಳ ಐತಿ ಶಬ್ದ, ಅಷ್ಟು ಟಫ್ ಐತಿ. ಅಷ್ಟ್ ಮಾಡೋಂಗು ಟಫ್ ಐತಿ, ಅಷ್ಟ್ ಮೋಸ ಮಾಡಾಕನು ಅವಕಾಶ ಐತಿ. ಆದ್ರಿಂದ ಜನರು ಒಳ್ಳೆ ಎಲ್ಲಿರ್ತಾರ, ಯಾವ ವ್ಯವಹಾರ ಚಲೋ ಆಗ್ತೈತಿ, ತಮ್ಮ ದುಡ್ಡು ಪರ ದುಡ್ಡಲ್ಲ, ಆ ಒಂದ್ ದೃಷ್ಟಿಲಿಂದ ಜನರಿಗೆ ಒಳ್ಳೆ ಮಾಹಿತಿ ಬರಲಿ ಅನ್ನೋ ಒಂದ್ ದೃಷ್ಟಿಲಿಂದ ಮತ್ತು ನಾವು ಈ ಪ್ರತಿ 5 ವರ್ಷಕ್ಕೊಮ್ಮೆ ನಾನು ಇದು ಸಮಾರಂಭ ಮಾಡ್ತಾ ಬಂದಿದ್ದೇನೆ. 2096ರಿಂದ ಮಾಡಿದ್ರು 2001, 2006, 2011, 2016. ಈ ಅನಿವಾರ್ಯ ಕಾರಣ ಕರೋನಾದಾಗ ಆಗ್ಲಿಲ್ಲ. 2026ಕ್ಕ ನಾನು ಈ ಸಮಾರಂಭ ಆಯೋಜಿಸಿದ್ದು. ಮತ್ತು ಈಗ ಇವರೆಲ್ಲ ಅವರು ಹಿತನುಡಿಗಳನ್ನ ಕೇಳಿ ನಾವು ವಿಶೇಷವಾಗಿ ಇದನ್ನ ನಾವು ಒಂದು ಕೆಲವು ಮಾತಿನಲ್ಲಿ ಹೇಳ್ತೀನಿ. ಈ ನಮ್ದು ಏನು ಉದ್ದೇಶ ಐತಿ ಅದು ಜನರ ಕಿವಿಗೆ ಸರಿಯಾಗಿ ಮುಟ್ಲಿ ಅನ್ನೋದಕ್ಕ ಈ ಒಂದು ಸಮಾರಂಭದಲ್ಲಿ ಯಾವ ಒಂದು ಸ್ವಾಮೀಜಿಯವರನ್ನು ನಾವು ಹಾಕಿಲ್ಲ, ಅದೇ ರೀತಿ ರಾಜಕಾರಣಿಗಳನ್ನ ನಾವು ಆಮಂತ್ರಿಸಿಲ್ಲ. ಯಾಕಂದ್ರೆ ನಾವು ಹೇಳೋ ವಿಷಯ ರಗಡಿರ್ತೈತಿ. ಈ ಸ್ವಾಮಿಗಳು ಒಂದು ದಿಕ್ಕಿಗೆ ಹೋಗ್ತಾರ, ರಾಜಕಾರಣಿ ಒಂದು ದಿಕ್ಕು ಹೋಗ್ತಾರ. ಇದು ನಮ್ಮ ಕೆಲವು ಸಮಾರಂಭದಲ್ಲಿ ಆಗಿದ್ದುಂಟು. ನಾವು ಹಿಂದೆ KH ಪಾಟೀಲ್ ಸಭಾಭವನ ಮಾಡಿದಾಗ ಅಲ್ಲಿ ಒಂದು ರಾಜಕೀಯ ಸ್ವಾಮಿಗಳು 5 ಮಂದಿ ಸ್ವಾಮಿಯವ್ರು ಕರೆಸಿದ್ದೆ, ಅಲ್ಲಿ ಒಂದು ಬೇರೆ ವ್ಯವಸ್ಥೆ ಆಯ್ತು. ಹಿಂಗಾಗಿ ನಾವು ಈ ಸ್ಥಳ ಈ ನಮ್ಮ ವ್ಯವಹಾರ ಬಗ್ಗೆನೂ ಜನರಿಗೆ ತಿಳುವಳಿಕೆ ಬರಲಿ ಅನ್ನೋ ದೃಷ್ಟಿಯಿಂದ ಪ್ಯೂರ್ ಆಗಿ ನಮ್ಮ ಚಿಟ್ ಫಂಡ್ ವ್ಯವಸ್ಥೆ ಇರೋರು ಇಂಟರ್ನ್ಯಾಷನಲ್ ಚಿಟ್ ನಡೆಸ್ತಾರೆ ಅವರು ಬೆಂಗಳೂರಿನಾಗ. ಅವ್ರ ಮೊನ್ನೆ ಹೇಳಿದ್ರು, ಒಬ್ಬರು 1600 ಕೋಟಿ ವ್ಯವಹಾರ ಮಾಡ್ತಾರೆ ಒಂದು ತಿಂಗಳಿಗೆ ಹೈದರಾಬಾದ್ನಾಗ. ಅವರು
ಆಮ್ಯಾಗಿಂದ ಇವರು ನಮ್ಮ ಅಧ್ಯಕ್ಷರು USA, ಜರ್ಮನಿ, ಇಂಗ್ಲೆಂಡ್ ಇಂದ ಅವ್ರ ಕಸ್ಟಮರ್ ಅದಾರ. ಗಾಬರಿ ಆಗ್ಬಿಡ್ತದೆ, ಇಂತಿಂತ ನಮ್ಮದು ಗದಗ ಸುತ್ತಾರದ ಭಾಳ ದೂರ ಇಲ್ಲ, ನಾವು ಬರ್ತಾವಂದ್ರೂ ಹೋಗಕ್ ಹೋಗಿಲ್ಲ. ನಾವು ಇಲ್ಲಿ ವಿಶ್ವಾಸ ಗಳಿಸ್ಕೊಂಡು ನೆಮ್ಮದಿಯಿಂದ ಇರೋಣ ಅನ್ನೋದಕ್ಕೆ ನಾವು ಗದಗ ಬಿಟ್ಟು ಮತ್ತೊಂದು ಬ್ರಾಂಚ್ ಮಾಡಿಲ್ಲ. ಮತ್ತೆ ಇಲ್ಲೇ ನಾವು ಬ್ಯಾಂಕ್ನು ಮಾಡೀವಿ, ಇಲ್ಲೇ ನಮ್ದು ಪ್ರಯಾಣನು ಈಗ 62 ವಯಸ್ಸು ಆತ. ಸೊ ದೇವ್ರ ಷಷ್ಠಿ ಪೂರ್ಣ ಸಮಾರಂಭ ನೆರವೇರಿಸ್ಬೇಕು 60 ಇಸ್ವಿ ಮಾಡಿರಿ. ಸರ್, ಇನ್ ಕೊನೆಯದಾಗಿ ಉದ್ಯೋಗಿಗಳಾಗ್ಬೇಕು ಅನ್ನೋಂಥವ್ರಿಗೆ ನೀವೇನಾದ್ರು ಟಿಪ್ಸ್ ಕೊಡೋದಿದ್ರೆ? ಉದ್ಯೋಗಗಳಾಗ ಆಗ್ಬೇಕು, ಜೀವನದೊಳಗೆ ಏನ್ ಮುಂದ್ವರ್ಬೇಕಂದ್ರ ಯಾವುದೇ ವ್ಯವಹಾರ ಮಾಡ್ರಿ ಪ್ರಾಮಾಣಿಕೆಯಿಂದ ಮಾಡ್ಬೇಕು. ಎರಡನೇದ್ದು, ನಾವು ಮಾಡುವಂತ ವ್ಯವಹಾರದೊಳಗ ನುಕ್ಸಾನ ಆದ್ರೂ ನಮ್ ತಲೆ ಮ್ಯಾಲ್ ಹಾಕೋಬೇಕು. ಬೇರೆದವ್ರು ₹1 ನುಕ್ಸಾನ ಆಗ್ಲಾರ್ದಂಗ ನಾವು ವ್ಯವಹರಿಸಿದ್ರಷ್ಟ ನಾವು ಉದ್ಧಾರ ಆಕ್ಕೇವಿ. ನಾವು ನನ್ನ ನುಕ್ಸಾನ ಆಗೈತೆ ಅಂತೇಳಿ ಅವ್ನ ತಲೆ ಮ್ಯಾಗ ಹಾಕಿದ್ರೆ ಅವ 10 ಮಂದಿ ಮುಂದೆ ಹೇಳ್ತಾನ. 100% ಇದ ಪಾಲಿಸಿ ಮಾಡಿಬಿಟ್ರ ನಾವು ಜೀವನದೊಳಗ ಅವ 10 ಮಂದಿ ಕರ್ಕೊಂಡ್ ಬರ್ತಾನ ವಿನ ಒಬ್ಬರಿಗೆ ಎಡ ಅದಾನ ಅಂತ ಹೇಳಂಗಿಲ್ಲ. ಆ ಒಂದು ನಾವು ಏನು ಕಾನ್ಸೆಪ್ಟ್ ಇಟ್ಕೊಂಡಿವಿ, ಇವತ್ತಿನವರೆಗೂ ನಮ್ದು ಯಾವುದು ಮೆರಿಟ್ಸ್ ಇಲ್ಲೇ ಇಲ್ಲ ನಮ್ದು. ಹಿಂಗಾಗಿ ನಾವು ಈ ಒಂದೊಂದು ತತ್ವ, ನಾ ಕಂಡಿಡಿದ ತತ್ವ, ಇದು ಯಾವ ಬುಕ್ದಾಗ ಓದಿದ್ದಲ್ಲ, ಯಾರಿಂದನೂ ಕೇಳಿದ್ದಲ್ಲ. ನಾ ಪ್ರಾಮಾಣಿಕ ಸೇವೆ ಮಾಡಿಬಿಟ್ನಂದ್ರ ಯಾವ ದೇವ್ರಿಗೂ ಇರಂಗಿಲ್ಲ. ನಮ್ಮ ದಿವಂಗತ KH ಪಾಟೀಲ್ರು ಹಳೆ ಸೊಸೈಟಿ ಇದ್ದಾಗ ಒಂದು ಮಾತು ಹೇಳಿದ್ರು, ನೀ ಮಾಡುವ ಕೆಲಸ ಒಳ್ಳೇದಿದ್ರ ಆ ದೇವ್ರಿಗೂ ಹೆದರ್ಬೇಡ ಅಂತೇಳಿ. ಅವತ್ತು ಇಲೆಕ್ಷನ್ ನಿಂದ್ರಾಕ್ ಹೋದಾಗ ಆ ವರ್ಡ್ ಓದಿದ್ದೆ, ಇವತ್ತಿಗೂ ಆ ತಲೆಯಾಗೈತಿ. ನಾ ಮಾಡೋ ಕೆಲಸ ಒಳ್ಳೇದಿದ್ರ ಆ ದೇವ್ರಿಗೂ ಹೆದರ್ಬೇಡ. ಎಸ್ ಅಂತ ಮಾತು ನೋಡ್ರಿ, ಅದು ಯಾರು ಹೇಳಿದ್ದೇ ಇಲ್ಲ, ಅರ್ಥಪೂರ್ಣ ಮಾತು. ಅದಕ್ಕೆ ಇವತ್ತಿಗೂ ಅದನ್ನ ಪಾಲಿಸ್ಕೊಂತ ಹೋಗಿನಿ. ಅದು ಒಳ್ಳೇದನು ಐತಿ ಮಾತು, ಬಾಳ ಅದು ಅದು ಕಲ್ಯಾಗ ಕಟ್ಟದಿಡ್ಬೇಕಂತ ಅಕ್ಷರವು. ಈಗ ನಾ ಹೇಳಿದ್ನ ಪ್ರಾಮಾಣಿಕ ಸೇವೆ ಅಂದ್ರೆ ನಾ ಮಾಡೋ ಕೆಲಸ ಒಳ್ಳೇದಿತ್ತು ಮುಗಿದೋತ್ ಅಲ್ಲಿಗೆ 100%. ಆಮೇಲೆ ಯಾರಿಗೂ ₹10 ನಾ ಗಂಟು ಹಾಕ್ಲಾರ್ದ ಜೀವನ ಸಾಗಿಸಿದಂದ್ರ ಅವ 10 ಮಂದಿಗೆ ಹೋಗಿ ಹೇಳ್ತಾನ, ಅದು ಯಾರು ಮಾಡೋ ಬರ್ರಿ ಮನ್ಯಾಗೆ ತಗೊಳಕ್. ಇಷ್ಟ ಜೀವನ, ಇನ್ನೊಂದು ರಹಸ್ಯನೇ ನೋಡ್ರಿ. ಇಷ್ಟ ನೋಡ್ರಿ, ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಜ ಕೂಡ ಖುಷಿ ಅನಿಸ್ತದೆ. ಯಾಕೆಂದ್ರೆ ನೀವು ಕ್ಷೇತ್ರಗಳು ಬೇರೆ ಬೇರೆ ಆದ್ರೂ ಕೂಡ ಅದರಲ್ಲಿ ಪರಿಣಿತಿ ಪಡ್ಕೊಂಡ್ಬಿಟ್ಟಿದ್ರಿ. ನಿಮ್ಮ ಮಾತುಗಳು ಅದು ಗೊತ್ತಾಗತ್ತೆ. ಬರುವಂತ ದಿನಮಾನದಲ್ಲಿ ನಿಮ್ಮಂತ ಅನುಭವಿಗಳು ಉದ್ಯೋಗಗಳಾಗ್ಬೇಕು ಅನ್ನೋಂಥವ್ರಿಗೆ ಒಂದಷ್ಟು ಅನುಭವ ಕೊಟ್ರೆ ಎಲ್ಲ ಒಂದ್ ಕಡೆ ನಿರ್ದಿಗಳು ಕೂಡ ಉದ್ಯೋಗ ಅವಶ್ಯ. ನಮ್ದು ಈಗ ಜೀವನ ನಾವು ಸಂಧ್ಯಾಕಾಲಕ್ಕೆ ಬಂದ್ಬಿಟ್ಟಿವಿ, ನಮ್ಮ ಮಕ್ಳಿಗೂ ವಯಸ್ಸಿಗೆ ಬಂದಾರ, ಯಾವಾಗ ತಿಳುವಳಿಕೆ ತಗೊಂಡ್ ಜವಾಬ್ದಾರಿ ತಗೊಂಡ್ರಂದ್ರ ನಾವು ಸದಾ ಸಮಾಜ ಸೇವೆ ಮಾಡ್ಕೊಂತ ನಮ್ ಜೀವನ ಅಂತ್ಯ ಮಾಡ್ಬೇಕಂತೇಳಿ ನಾ ಆಸೆ ಐತಿ. ಅದೊಂದು ಎಸ್ ಗೌಡ್ರೆ, ತುಂಬಾ ಧನ್ಯವಾದ. ಬಹಳಷ್ಟು ವಿಚಾರ ಅನ್ಸ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಸ್ ವೀಕ್ಷಕ, ಇಷ್ಟೊತ್ತು MS ಪಾಟೀಲ್ರು ಮಾತನಾಡ್ತಾ ತುಂಬಾ ವಿಚಾರಗಳನ್ನ ಹಂಚಿಕೊಂಡ್ರು. ನಿಜ ಕೂಡ ಒಬ್ಬ ಉದ್ಯಮಿ ಆಗ್ಬೇಕು ಅನ್ನುವಂಥವ್ರು ಯಾವ ರೀತಿಯಾಗಿರ್ಬೇಕು, ಒಂದು ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಏನು, ಹಾಗೆ ಪ್ರಾಮಾಣಿಕತೆ ಅನ್ನುವಂಥದ್ದು ಇರಬೇಕು, ಅದನ್ನ ಮೆರಿಬೇಕು. ಅದು ಇದ್ದಾಗ ಮಾತ್ರ ಒಬ್ಬ ವರ್ತಕ ಅಥವಾ ಒಬ್ಬ ವ್ಯಾಪಾರಿ, ಒಬ್ಬ ವ್ಯವಹಾರ ಮಾಡ್ತಕ್ಕಂಥ ಉದ್ದಿಮೆದಾರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳು ಅವರ ಅನುಭವದಲ್ಲಿತ್ತು. ತಾವು ಕೂಡ ಈ ನಿಟ್ಟಿನಲ್ಲಿ ಅಂದ್ರೆ ಉದ್ಯೋಗ ಆಗ್ಬೇಕು ಅನ್ನುವಂಥವ್ರು ಅವರನ್ನ ಕಂಡ್ರೆ ಸಾಕಷ್ಟು ಸಹಕಾರ ಸಲಹೆ ನಾನು ಕೂಡ ಕೊಡ್ತೀನಿ ಅನ್ನುವಂಥ ಮಾತು ಅವ್ರದ್ದಾಗಿದೆ. ಮತ್ತೊಬ್ರು ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶ್ರೀ, ಇದು ಜನಸೇರಿ. ನಮಸ್ಕಾರ.